ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಒಕ್ಕೂಟ ಅಂತೇಳಿ ಇದೆ. ಈ ಒಕ್ಕೂಟ ಜಿಲ್ಲಾ ಮಟ್ಟದ ಒಕ್ಕೂಟ. ಅದರಲ್ಲಿ ಒಬ್ಬ ಸಿದ್ದರಾಮರೆಡ್ಡಿ ಪಾಟೀಲ್ ಅಂತಕ್ಕಂಥವ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಗುಂಡಗುರ್ತಿ ಗ್ರಾಮದ ಸಿದ್ದರಾಮರೆಡ್ಡಿ ಅವರು ಈ ಒಂದು ಸಂಸ್ಥೆ, ಈ ಒಂದು ಜಿಲ್ಲಾ ಒಕ್ಕೂಟ ಅವರು ಒಂದು ತಮ್ಮ ಸ್ವಂತ ಮನೆಯಂತ ಮಾಡಿಕೊಂಡಿದ್ದಾರೆ. ಕಾಡಿನಲ್ಲಿ ಒಂದು ಮನೆ ಇದ್ದಂತೆ ಮಾಡಿದ್ದಾರೆ. ಕಾಡಿನಲ್ಲಿ ವೀರಪ್ಪನ ಹ್ಯಾಂಗೆ ಮನೆ ಮಾಡ್ಕೊಂಡಿದ್ರು, ಆ ಕಡೆ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಹ್ಯಾಂಗೆ ಹೆದರ್ಸ್ತಿದ್ರು, ಅದೇ ರೀತಿ ಇವತ್ತು ಈ ನಮ್ಮ ಸಹಕಾರಿಗಳಿಗೆ, ನಮ್ಮಂಥ ಏನು ಒಂದು ಸಹಕಾರ ಸಂಘದ ಪ್ರತಿನಿಧಿಗಳಿರ್ತೀವಿ, ಅದರಲ್ಲಿ ಯಾರಿಗೆ ಬರುಬಿಡೋದಿಲ್ಲ. ಎಲ್ಲ ಗುಲ್ಬರ್ಗ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಸಹಕಾರಿಗಳಿಗೆ ಇವತ್ತು ಹೆದರಿಕೆ ಪಡ್ತಾ ಇದ್ದಾರೆ. ಯಾಕಂದರೆ ಉದಾಹರಣೆಗೆ ಈ ಬರುವ 5ನೇ ತಾರೀಕಿಗೆ ಅದರ ಆಡಳಿತ ಮಂಡಳಿ ಚುನಾವಣೆ ಇದೆ. ಆ ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ. ಆ ಚುನಾವಣೆ ನೋಟಿಫಿಕೇಷನ್ 20ನೇ ತಾರೀಕಿಗೆ ಹೊರಗಡೆ ಬಂದಿದೆ ಸರ್. ಆದರೆ ಅವರು ಬೋರ್ಡಿಗೆ ಹಚ್ಚೋದು ಅವರು 24ನೇ ತಾರೀಕು. ಈಗ ಅದೇ ರೀತಿ DCC ಬ್ಯಾಂಕಿದ್ದು ನಡೆದ ಅವರು ಎಷ್ಟು ಸಿಸ್ಟಮೆಟಿಕ್ಕಾಗಿ ಮಾಡ್ತಾ ಇದ್ದಾರೆ. ಅವರು ಆ ನೋಟಿಫಿಕೇಷನ್ಗಿಂತ ಮುಂಚಿತವಾಗಿ ಒಂದು ದಿವಸ ನೋಟಿಸ್ ಕೊಟ್ಟಾರ, ನೋಟಿಸ್ ಬೋರ್ಡಿಗೆ ಹಚ್ಚಾರ. ಮತ್ತು ಡೆಲಿಗೇಟು ಸಹಿತ ನೋಟಿಫಿಕೇಷನ್ಗಿಂತ ಮುಂಚಿತವಾಗಿ ಅವರು ಬೋರ್ಡಿಗೆ ಹಚ್ಚೋಕ್ಕಿಂತ ಮುಂಚಿತವಾಗಿ ಅವರು ಡೆಲಿಗೇಟ್ ಕೊಟ್ಟರು. ಇವರು 20ನೇ ತಾರೀಕಿಗೆ ನೋಟಿಫಿಕೇಷನ್ ಆದರೂ ನಾವು 21ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಗಿ ನಾವು ಅರ್ಜಿ ಕೊಟ್ಟಿದ್ವಿ. ಡೆಲಿಗೇಟ್ ಫಾರ್ಮ್ ಕೊಡಲಾಗ್ಯಾರ, ನೋಟಿಫಿಕೇಷನ್ ಬೋರ್ಡಿಗೆ ಹಚ್ಚಲಾಗ್ಯಾರ. ತಂದಾಗ ನಮಗೇನು ಹೇಳ್ತಾರೆ, ಜಿಲ್ಲಾಧಿಕಾರಿಗಳು ಸಹಿ ಆಗಬೇಕು ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿಗಳು ಸಹಿ ಅಲ್ಲದೆ ನೀವು ನೋಟಿಫಿಕೇಷನ್ ಹ್ಯಾಂಗೆ? ಮುತುಕರ ಗ್ರಾಮದಲ್ಲಿ ಜರುಗಿದಂಥ ನಿಜೇಶ್ವರನ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ವಿಷಯದ ಕುರಿತು ಮತ್ತು ನಿರಪರಾಧಿಗಳಾದಂತಹ ನಮ್ಮದೇ ಸಮಾಜದ ಮುಖಂಡರುಗಳಾದಂಥ ಶ್ರೀಯುತ ಶಿವರಾಜ್ ನಾಟೇಕರ್ ಅವರು ಮತ್ತು ಇನ್ನೂ 2 ಹುಡುಗರು ಅದೇ ಗ್ರಾಮದವರಿದ್ದಾರೆ. ನಾವು ಸ್ವಾಮೀಜಿಗಳ ಮಹಾಸಭಾದ ವತಿಯಿಂದ ಅಲ್ಲಿ ಗ್ರಾಮದಲ್ಲಿ ಮನೆಗೆ ತೆರಳಿ ಈ ಆಪಾದನೆ ಏನು ಬಂದಿದೆಯಲ್ಲ, ಇವರು ಯಾವ ಥರ ಇದ್ದಾರೆ, ಏನಿದ್ದಾರೆ ಅಂತ ಹೇಳಿ ಹೋಗಿ ನಾವು ಅಲ್ಲಿ ಮನೆ ಅದರ್ ಕಮ್ಯುನಿಟಿ ಮನೆಗಳಿಗೆ ಹೋಗಿ ನಾವು ಕೇಳಿದ್ವಿ. ಮತ್ತು ನಮ್ಮ ಕಮ್ಯುನಿಟಿ ಮನೆಗಳಿಗೆ ಹೋಗಿ ಕೇಳಿದ್ವಿ. ಇಲ್ಲದೇ ಇದರೊಳಗೆ ಷಡ್ಯಂತರ ಮಾಡಿ ಅವ್ರ ಮೇಲೆ ಸಿಗಿಸೋ ಪ್ರಯತ್ನ ಆಗ್ತಾ ಇದೆ. ರಾಜಕೀಯ ಒತ್ತಡಕ್ಕೋ ಯಾವುದೋ ಒತ್ತಡಕ್ಕೋ ಮಾಡಿದ ಪೊಲೀಸರು ಇವ್ರನ್ನ ಸುಳ್ಳು ಪ್ರಕರಣವಾಗಿ ಸಿಗಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂತು. ಅವಾಗ ನಾವು ಒಂದು ಏನಾದರೂ ಒಂದು ಕ್ಲಾರಿಟಿ ಕೊಟ್ಟು ಮಹಾಸಭಾದ ವತಿಯಿಂದ ಹೋಗಬೇಕು, ಇಲ್ಲಾಂದ್ರೆ ಹಂಗೆ ಹೋಗ್ಬೇಕಂತ ನಮ್ಮದು ವಿಷಯ ಇತ್ತು. ಇಲ್ಲಿ ನಿರಪರಾಧಿಗಳಾದಂತಹ ಯುವಕರನ್ನು ಬಲಿಪಶು ಮಾಡುವಂಥ ಕೆಲಸ ಇಲ್ಲಿ ಮೇಲ್ನೋಟಕ್ಕೆ ನಡೀತಾ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನಾವು ಈ ಹೋರಾಟವನ್ನು ಸ್ವಾಮೀಜಿಗಳೇ ಯಾಕೆ ಕೈ ತಗೋಬಾರ್ದು. ಇಲ್ಲಿ ಸ್ವಾಮೀಜಿಗಳ ತೊಗೊಂಡ್ರೆ ಯಾವುದೋ ಪಕ್ಷಾತೀತವಾಗಿ ಆಗೋಗ್ಬಿಡ್ತದೆ. ಇಲ್ಲಿ 4 ಜನ ಮುಖಂಡರು ಬಂದ ತಕ್ಷಣ ನಾನು BJP, ನಾನು ಕಾಂಗ್ರೆಸ್ ಅನ್ಕೊಂತೆ ನಮ್ಮ ಮೂಲ ಅಸ್ತಿತ್ವಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಇಡೀ ಸಮಾಜದ ಸಂಘಟನೆಯೇ ಬೀಗ್ ಮಾಡುವಂಥ ದುರುದ್ದೇಶಪೂರಿತವಾಗಿ ಇವತ್ತಿನ ಈ ವಾತಾವರಣ ನಮ್ಮ ಗಮನಕ್ಕೆ ಬರೋದರಿಂದ ನಾವು ಬೆಂಗಳೂರಿಂದ ಅಂಬಿಗರ ಚೌಡಯ್ಯ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಅಂಬಿಕಾ ಜಾಧವ್ ಅವರು ಕೂಡ ನಮ್ಮ ಜೊತೆಗೆ ಈ ಹೋರಾಟಗಳು ಬೇಕು. ಈ ದೇಶ ನಮ್ಮದು. ಈ ದೇಶದೊಳಗೆ ನಾವು ಯಾರ ಪರ್ಮಿಷನ್ ತಗೊಳ್ಳೋದಿಲ್ಲ. ನಮಗೆ 100 ವರ್ಷ ಆಯಿತು.
ಯಾರಿಗೆ RSSನವ್ರಿಗೆ 100 ವರ್ಷ ಆಯಿತು. ಈ ಸಂಭ್ರಮದ ಆಚರಣೆಗೋಸ್ಕರ ನಾವು ಯಾರ ಪರ್ಮಿಷನ್ ಏನು ತೊಗೋಬೇಕಾಗಿಲ್ಲ ಅಂಥೇಳಿ ಅವರು ಎಲ್ಲ ಕಡೆಗೂ ಪಥಸಂಚಲನ, ಸಾವಿರಾರು ಜನರ, ನೂರಾರು ಜನರ, ನೂರೇ ಜನ ಇದ್ರೂ ಒಂದು ಲೈನ್ ಮಾಡಿದ್ರೆ ಉದ್ದ ಆಗ್ತದೆ, ಅಷ್ಟು ರೋಡ್ ಆಕ್ರಮಿಸ್ಕೊಳ್ತದೆ, ಸಹಜ, ಅದು ಎಲ್ರಿಗೂ ಗೊತ್ತಿದ್ದು. ಹಾಗಾಗಿ ಅದು 100 ಜನ ಇರಲಿ, 1000 ಜನವೇ ಇರಲಿ, ಒಂದು ದೊಡ್ಡ ಮಟ್ಟದ ರ್ಯಾಲಿ ಆಗಿ ಪರಿಣಮಿಸ್ತದೆ. ಅವರು ನಾವು ಇದಕ್ಕೇನು ಪರ್ಮಿಷನ್ ತೊಗೋಬೇಕಾಗಿಲ್ಲ ಅಂಥೇಳಿ ಅವರು ಧೃಷ್ಟತೆಯಿಂದ ಎಲ್ಲ ಕಡೆಗೂ ನಡೆಸ್ಕೊತಾರೆ. ನಾವಿದನ್ನು ಸೌಹಾರ್ದ ಕರ್ನಾಟಕ ವೇದಿಕೆಯಿಂದ ಈ ರೀತಿಯ ಒಂದು ಧೃಷ್ಟತೆಯ ಅಗತ್ಯತೆ ಇಲ್ಲ ನಮ್ಮ ದೇಶದಲ್ಲಿ. ನಿಮಗೆ RSSನವರಿಗೆ ಅಂಥದ್ದೊಂದು ಧೃಷ್ಟತೆ ಇರ್ಬೋದು, ಅದಕ್ಕೆ ಕಾರಣ ಅದು ಅವ್ರದ್ದು. ಅವ್ರೇನು ಹೇಳ್ಯಾರ ಅಂದ್ರೆ, ನಿಮಗೆ ನೆನಪದ 2.5-3 ವರ್ಷದ ಹಿಂದೆ ಕಲಬುರಗಿಯಲ್ಲಿ ಮೋಹನ್ ಭಾಗವತ್ ಅವರು RSSನ ದಕ್ಷಿಣ ಭಾರತದ ರಾಜ್ಯಗಳ ಅವರ ಪ್ರತಿನಿಧಿಗಳ ಕೇಡರ್ಗಳದ್ದು ಒಂದು ಬೈಠಕ್ ಮಾಡಿದ್ರು. ಆ ಬೈಠಕ್ಕಲ್ಲಿ ಕೊನೆ ದಿನ ಮಾಧ್ಯಮ ಮಿತ್ರರಿಗೂ ಸಹ ಗಣವೇಶಧಾರಿಗಳಾಗಿ ಬರ್ರಿ ಅಂತ ಹೇಳಿದರು. ಥ್ಯಾಂಕ್ಸ್ ಟು ನಮ್ಮ ಕಲಬುರಗಿ ಜಿಲ್ಲೆಯ ಮಾಧ್ಯಮ ಮಿತ್ರರು ಸಂವಿಧಾನವನ್ನು ಗೌರವಿಸಿದರು. ಅವರು ಗಣವೇಶಧಾರಿಯಾಗಿ ಹೋಗಿ ಮನುಸ್ಮೃತಿಯನ್ನು ಬೆಂಬಲಿಸಲಿಲ್ಲ. ಮನುಸ್ಮೃತಿಯನ್ನೇ ಅವರದ್ದು ಮೂಲ ಗ್ರಂಥ. ಚಿಂತನ್ ಗಂಗಾ ಇರ್ಬೋದು, ಬೇರೆದು ಇರ್ಬೋದು, ಸುಮಾರು ಅದವ್ರ ಮೂಲ ಗ್ರಂಥ. ಸೊ ಅವತ್ತವರು ಇಲ್ಲಿ ಪ್ರೆಸ್ ಮೀಟಲ್ಲಿ ಹೇಳಿದರು, 2025ನೇ ಇಸ್ವಿಗೆ 100 ವರ್ಷ ಆಗ್ತದೆ RSSಗೆ, ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಭಾರತವನ್ನು ಅಂತ ಹೇಳಿದರು. ಇವತ್ತು ಅದೇ ಧೃಷ್ಟತೆಯಿಂದ ಇಡೀ ಭಾರತವೇ ನಮ್ಮದು, ನಾವು ಯಾರ ಪರ್ಮಿಷನ್ ಯಾಕೆ ತೊಗೋಬೇಕು ಅಂತ ಅನ್ನೋದು ಅವರಿಗೆ. ನಾವು ಇದರಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಏನಂದ್ರೆ, ಹಿಂದೂ ಜನತೆಗೂ RSSಗೂ ಸಂಬಂಧ ಇಲ್ಲ. ಹಿಂದೂ ಜನತೆಗೂ RSSಗೂ ಸಂಬಂಧ ಇಲ್ಲ. ಅವ್ರು ಯಾವತ್ತೂ ಹಿಂದೂ ಜನ ಸಮುದಾಯದ ಬಗ್ಗೆ, ಅವರ ಬದುಕಿನ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಪ್ರತಿಭಟನೆಯನ್ನು ದಿಕ್ಕುತ್ತಿರುವ ರಾಜ್ಯ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.